ಚಿತ್ರದುರ್ಗದ ಭೀಕರ ಬಸ್ ಅಪಘಾತದಲ್ಲಿ ಮತ್ತೊಬ್ಬ ಈಗ ಸಾವನ್ನಪ್ಪಿದ್ದಾನೆ. ನಿನ್ನೆ ಆತನ ಸ್ಥಿತಿ ನೋಡಿದಾಗಲೇ ಅನಿಸಿತ್ತು ಡ್ರೈವರ್ದು ಏನಾಗ್ಬೋದು ಅಂತ. ಯಾಕಂದರೆ ಮಾತನಾಡುವಂಥ ಸ್ಥಿತಿಯಲ್ಲೂ ಕೂಡ ಆತ ಇರಲಿಲ್ಲ. ಹೊಟ್ಟೆ ಉಬ್ಬರಿಸ್ಕೊಂಡಿತ್ತು, ಕೈಯೂ ಮುರಿದಿತ್ತು, ಕಾಲೂ ಮುರಿದಿತ್ತು. ಈಗ ಆತ ಸಾವನ್ನಪ್ಪಿದ್ದಾನೆ. ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿದೆ. ಬಸ್ ಚಾಲಕ ಕೂಡ ಈಗ ಸತ್ತಿದ್ದಾನೆ. ಮೊಹಮ್ಮದ್ ರಫೀಕ್ ಆತನ ಹೆಸರು. ನಮ್ಮ ಪ್ರತಿನಿಧಿಯ ಜೊತೆಗೂ ಕೂಡ ಆತ ಮಾತಾಡಿದ್ದ ಮೊನ್ನೆ ಘಟನೆ ಆದಮೇಲೆ. ಅದಾದಮೇಲೆ ಆತನನ್ನು ಇದ್ದಕ್ಕಿದ್ದ ಹಾಗೆ ನೆನ್ನೆ ಹುಬ್ಬಳ್ಳಿ ಆಸ್ಪತ್ರೆಗೆ ಆತನನ್ನು ಶಿಫ್ಟ್ ಮಾಡಲಾಯಿತು. ಮನೆಯವರೆಲ್ಲ ಬಂದು ಗೊಳೋ ಅಂತ ಹತ್ತಿದ್ರು. ಆತನ ಸ್ಥಿತಿ ನೋಡಿದಾಗಲೇ ಒಂದು ಸಣ್ಣ ಅನುಮಾನ ಕಾಡಿತ್ತು. ಯಾಕಂದರೆ ಆತನಿಗೆ ಅಷ್ಟೊಂದು ಎಚ್ಚರಿಕೆ ಇರಲಿಲ್ಲ. ಮೊದಲು ಚೆನ್ನಾಗಿದ್ದಂಥ ವ್ಯಕ್ತಿ ಯಾಕೋ ಏರುಪೇರಾಗ್ಬಿಟ್ಟಿತ್ತು ಆರೋಗ್ಯ. ನೋಡಿ, ಆತನಿಗೆ ಕಾಲು ಕೂಡ ಮುರಿದಿದೆ, ಕೈ ಕೂಡ ಮುರಿದಿದೆ. ಆ ಥರದ ಸ್ಥಿತಿ. ಹುಬ್ಬಳ್ಳಿ ಆಸ್ಪತ್ರೆಗೆ ಆತನನ್ನು ಸೇರಿಸಲಾಗಿತ್ತು. ಆದರೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ರಫೀಕ್ ಸಾವನ್ನಪ್ಪಿದ್ದಾನೆ. ಇವತ್ತು ಬೆಳಗಿನ ಜಾವ ಆತ ಸತ್ತಿರೋದು. ನಿನ್ನೆ ಚಿತ್ರದುರ್ಗದಿಂದ ಹುಬ್ಬಳ್ಳಿ ಕಿಮ್ಸ್ಗೆ ಆತನನ್ನು ಕರೆತರಲಾಗಿತ್ತು. ಅಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಈ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮಾಡಿದರು ವೈದ್ಯರು. ಆದರೆ ಯಾವುದೂ ಕೂಡ ಫಲಕಾರಿ ಆಗಿಲ್ಲ. ನೋಡಿ, ಇದು ಸಂಗತಿ ಎಂಥ ಭೀಕರವಾದಂಥದ್ದು ಅಂತ. ಈಗ ಮೃತಪಟ್ಟವರ ಸಂಖ್ಯೆ ಈಗ 7ಕ್ಕೆ ಏರಿದೆ. ಕೆಲವರಂತೂ ಸುಟ್ಟು ಕರಕಲಾಗಿಬಿಟ್ರು. ಇನ್ನೂ ಕೂಡ ಅವರ ಹೆಣಗಳೂ ಕೂಡ ಆ ಸಂಬಂಧಪಟ್ಟಂಥವ್ರ ಮನೆಗಳಿಗೆ ತಲುಪಿಲ್ಲ. ಏಕೆಂದರೆ ಪರೀಕ್ಷೆಗಳಾಗಬೇಕು, ಇಂಥದ್ದೇ ಇದು ಶವ ಅಂತ ಗೊತ್ತಾಗಬೇಕು. ಸೊ ಇದು ಕತೆ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ನಾವು ನೋಡ್ತಾ ಇದ್ದೀವಿ, ನಿನ್ನೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲೇ ಈತನ ಸ್ಥಿತಿ ಸ್ವಲ್ಪ ಏರುಪೇರು ಅಂತ ಅನ್ನಿಸ್ತಾ ಇತ್ತು. ಈಗ ಆತ ಕೂಡ ಸತ್ತಿದ್ದಾನೆ ಅಂತ. ಏನಿದೆ ಹೆಚ್ಚಿನ ವಿವರ? ನಿಜ ರಂಗನಾಥ್, ಈ ಬಸ್ ದುರಂತದಲ್ಲಿ ಏನು ಗಂಭೀರವಾಗಿ ಗಾಯಗೊಂಡ ಮೊಹಮ್ಮದ್ ರಫೀಕ್ ನನ್ನ ನಿನ್ನೆ ಮಧ್ಯಾಹ್ನ ಹುಬ್ಳಿ ಕಿಮ್ಸ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರೆತರಲಾಗಿತ್ತು. ಇಲ್ಲಿ ಉತ್ತಮ ಚಿಕಿತ್ಸೆ ಕೂಡ ಸಿಗುವಂತ ಒಂದು ನಿರೀಕ್ಷೆ ಅವರ ಕುಟುಂಬದಲ್ಲಿ ಇತ್ತು. ಹೀಗಾಗಿ ಕಳೆದ ರಾತ್ರಿ ಆತನಿಗೆ ಸಾಕಷ್ಟು ಒಂದು ಚಿಕಿತ್ಸೆಯನ್ನು ಕೂಡ ಹುಬ್ಳಿ ಕಿಮ್ಸ್ನ ವೈದ್ಯರು ಮಾಡಿದ್ರು. ಆದ್ರೆ ಇಂದು ನಸುಕಿನ ಜಾವದಲ್ಲಿ ಮೃತಪಟ್ಟಿರುವಂತದ್ದು. ಆರಂಭದಲ್ಲಿ ಸ್ವಲ್ಪ ಸಂಶಯ ಇತ್ತು. ಯಾಕಂದ್ರೆ ಆತನ ಎಡಗಾಲು ಸಂಪೂರ್ಣವಾಗಿ ಸ್ವಾಧೀನ ಕಳೆದುಕೊಂಡಿತ್ತು, ಬಲಗೈ ಕೂಡ ಸಂಪೂರ್ಣವಾದ ಗಾಯ ಆಗಿತ್ತು. ಜೊತೆಗೆ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ದೇಹದ ಅನೇಕ ಕಡೆದಂತ ಎಲುಬುಗಳು ಸಂಪೂರ್ಣವಾಗಿ ಮುರಿದು ಹೋಗಿದ್ವು ಅನ್ನೋ ಮಾಹಿತಿಯನ್ನ ವೈದ್ಯರು ನೀಡಿರುವಂತದ್ದು. ಆತನ ಬದುಕಿಸಿಕೊಳ್ಳಿಕ್ಕೆ ಹುಬ್ಳಿ ಕಿಮ್ಸ್ನ ವೈದ್ಯರ ತಂಡ ಸಾಕಷ್ಟು ಒಂದು ಪ್ರಯತ್ನ ನಡೆಸಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈ ಮೊಹಮ್ಮದ್ ರಫೀಕ್ ಈತ ಮೃತಪಟ್ಟಿರುವಂತದ್ದು. ಈತ ಮೂಲತಃ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ನಿವಾಸಿ. ಕಳೆದ 20 ವರ್ಷಗಳಿಂದ ಈತ ಚಾಲಕನಾಗಿಯೇ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ್ದು. ಈ ಹಿಂದೆ ಬೇರೆ ಬೇರೆ ಟ್ರಾವೆಲ್ಸ್ ಗಳಲ್ಲಿ ಕೆಲಸ ಮಾಡಿದ್ದ ಈತ. ಇದೀಗ ಸೀಬರ್ಡ್ ಸಂಸ್ಥೆಯಲ್ಲಿ ಕೂಡ ಕಳೆದ 2-3 ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ಉತ್ತಮ ಚಾಲಕ ಅಂತೇಳಿ ಹೆಸರು ಗಳಿಸಿದಂತ ಮೊಹಮ್ಮದ್ ರಫೀಕ್ನ ನಿನ್ನೆ ಬಸ್ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ. ನಂತರ ಆತನ ಚಿಕಿತ್ಸೆಗೆ ಹುಬ್ಳಿಗೆ ಕರೆತರಲಾಗಿದೆ. ಯಾಕಂದ್ರೆ ಆತನ ಸಂಬಂಧಿಗಳು ಹುಬ್ಳಿ ಮತ್ತು ಶಿಗ್ಗಾಂವಲ್ಲಿ ಇರೋದ್ರಿಂದ ಮತ್ತು ಜೊತೆಗೆ ಹುಬ್ಳಿ ಕಿಮ್ಸ್ ನಲ್ಲಿ ಉತ್ತಮ ಚಿಕಿತ್ಸೆ ಕೂಡ ಸಿಗುವಂತ ನಿರೀಕ್ಷೆ ಕುಟುಂಬದಲ್ಲಿ ಇದರಿಂದ ಆತನ ಹುಬ್ಳಿಗೆ ಕರೆತರಲಾಗಿತ್ತು. ಆದ್ರೆ ದುರ್ದೈವವಶಾತ್ ಆತ ಇಂದು ನಸುಕಿನ ಜಾವದಲ್ಲಿ ಮೃತಪಟ್ಟಿರುವಂತದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಆತ ಟಿ ವಿ ನನ್ನ ಪ್ರತಿನಿಧಿ ಜೊತೆಗೆ ಮಾತಾಡಿದರು. ಮೊಹಮ್ಮದ್ ರಫೀಕ್ ಏನು ಹೇಳಿದ್ದ ಬನ್ನಿ ತೋರಿಸ್ತೀವಿ. ಡಿವೈಡರ್ ಜಿಗದ ಆ ಕಡೆ ಬಂದ್ಬಿಡೋದು ಸರ್. ಹೌದಾ? ಓವರ್ ಸ್ಪೀಡ್ ಇತ್ತ ಹೆಂಗೆ? ಓವರ್ ಸ್ಪೀಡ್. ನೀನು ಎಷ್ಟಲ್ಲಿದ್ದೆ ಸ್ಪೀಡು? 60-70. ನೀ ಗಾಡಿ ಎದುರಿಗೆ ಬರೋದು ನೋಡ್ದ? ನೋಡಿನ್ ಸರ್. ಆ ಗಾಡಿ ಬಂದು ನನಗೆ ಹೊಡೆದಿದ್ದು ಗೊತ್ತೈತಿ. ಆಮೇಲೆ ಏನಾಯ್ತು, ಎಲ್ಲಿ ಹೆಂಗಾಯ್ತು, ನಾ ಎಲ್ಲಿ ಹೆಂಗೆ ತೆಗೆದು ಹೋಗ್ದಾರ ನನಗೆ ಗೊತ್ತಿಲ್ಲ. ಇಲ್ಲ ಸರ್, ನಾನು ಹೊಡೆದಿದ್ದಷ್ಟು ಗೊತ್ತೈತಿ. ನನ್ಗೆ ಗೊತ್ತಿಲ್ಲ ಸರ್. ಅದು ಮುಂದೆ ಡೀಸೆಲ್ ಟ್ಯಾಂಕ್ ಇತ್ತ. ನೀ ಕಂಟ್ರೋಲ್ ಮಾಡೋಕೆ ಏನಾರು ಟ್ರೈ ಮಾಡ್ದೆ? ಗಾಡಿ ಆಪೋಸಿಟ್ ಬರೋದು ನೋಡಿ ಮಾಡಿದೆ ಸರ್. ಆಗಲಿಲ್ಲ. ಬಾಜು ಗಾಡಿಗೆ ಟಚ್ ಆಯ್ತು ಬಸ್ಸಿಗೆ. ಆಗಲಿಲ್ಲ, ಜಿಗದ್ ಬಂದ್ಬಿಟ್ಟು. ಬಾಜು ಇನ್ನೊಂದು ಗಾಡಿ ಇತ್ತು ರೀ, ಬಸ್ ಇತ್ತು ಲೆಫ್ಟ್ ಸೈಡ್ ಯಾವುದೋ ಇತ್ತು, ಅದು ಗಾಡಿ ಟಚ್ ಆಗಿದೆ ನನ್ನ ಗಾಡಿಗೆ.